ಯಾವ ಕರ್ಕೊಂಡು ಯಾವ ಮಸಾಲೆ ಕರ್ಮ ಇದು ಬನ್ನಿ ಎಂತದ್ದು ನೀವು ಇಟ್ಕೊಂಡಿದ್ದೆ ಅಂತ ಹೆಣ್ಣಿನ ಮುಖ ಗಂಡು ನೋಡಬಾರ್ದು ಗಂಡಿನ ಮುಖ ಹೆಣ್ಣು ನೋಡಬಾರ್ದು ಅಂತ ಹೇಳಿದ್ರೆ ಜೀವನ ಪರ್ಯಂತ ಹಾಗೆ ಅಲ್ಲ. ಮಾಲೆಯನ್ನು ಬದಲಾವಣೆ ಆಗಲ್ಲರಿಗೆ ಮಾತ್ರ ಹೆಣ್ಣಿನ ಮುಖ ಗಂಡು ನೋಡಬಾರ್ದು ಗಂಡಿನ ಮುಖ ಹೆಣ್ಣು ನೋಡಬಾರ್ದು. ಶಾಸ್ತ್ರವನ್ನು ಅದು ಗೊತ್ತುಂಟ ನಿಮಗೆ? ಹೇಳುದು ಪುಸ್ತಕ ಕೊಡುದಿಲ್ಲ ಅವರು ಹಾಗೆ ಗಡಿಬಿಡಿ ಮಾಡಲಿಕ್ಕೆ ಈಗ ಹೆಣ್ಣು ಮಕ್ಕಳು ಹೊರಗೆ ಅಪ್ಪಯ್ಯ ಒಂದು 5 ದಿವಸ ಬಿಟ್ಟು ಬರುವ ಅಯ್ಯೋ ನೀವು ಎಣಿಸ್ಬೋದಾಗಲ್ಲ ಅಪ್ಪ ಎಣಿಸ್ಕೊಳ್ಬೇಡಿ. ಅಂತರ್ಪಟ್ಟದಿಂದ ಹೆಣ್ಣು ಮಕ್ಕಳು ಹೊರಗೆ ಗಂಡು ಮಕ್ಕಳು ಒಳಗೆ ಹಾಗೆ ಈಗ ಹೆಣ್ಮಕ್ಳು ಅಂತರ್ಪಟ್ಟದಿಂದ ಹೊರಗೆ ನಾನು ಮಂತ್ರ ಹೇಳ್ತೇನೆ. ಮಂತ್ರ ಹೇಳಿದ ಅಕ್ಷರ ಮಾತೆಯನ್ನು ಬದಲಾವಣೆ ಮಾಡ್ಕೊಂಡು ಒಳ್ಳೆಯದಾಗಿ ಲಕ್ಷ್ಮೀ ಮತ್ತೆ ಪರಾಗಿ ಮುಖ ನೋಡಿ ಮಾರೆ ಹಾಕು ಹೋಗ್ತಾನೆ ಅಂತ ಈ ರಾಮನ ಮುಖ ನೋಡಿ ಹಾಗಾದ್ರೆ ಇನ್ನು ಸಂಪೂರ್ಣ ಆಗ್ಬೇಕು ಅಂತಾದ್ರೆ ಮಾಂಗಲ್ಯ ಧಾರಣೆ ಆಗ್ಬೇಕು. ನೀವೇ ಹೇಳಿದಪ್ಪ ಏನಂತ ಮಹಾರಾಜರ ಮಕ್ಕಳ ಎಲ್ಲವನ್ನು ನಾನೇ ನೋಡ್ಕೊಳ್ತೇನೆ. ಕರುಮಣಿಯನ್ನು ನಾನೇ ಮಾಡಿಸ್ತೇನೆ ಅಂತ ನೀವು ಹೇಳಿದಪ್ಪ. ನಿಮ್ಮ ಕುಟುಂಬದವರು ಅಯ್ಯೋ ಅದು ಹಾಗೆಲ್ಲ ನಿಮ್ಮ ಬಾಯಲ್ಲ ಸಿಕ್ಕಿ ಅದನ್ನೊಂದು ಹಾಕ್ಬೋದು ಬೇಡ. ನಿಮ್ಮ ಅನಿಸಿಕೆ ಏನು ಉಂಟು ಅದೇ ರೀತಿ ಅವ್ರೇನೇ ಮಾಡಿಸ್ಕೊಳ್ಬೇಕು. ತೊಂದರೆ ಅಲ್ಲ ನಿಮ್ಗೆ ಕರಿಮಣಿ ಅಂತಿದ್ರು ತೊಂದರೆ ಇಲ್ಲ ಎಂತ ಇದ್ದು ದುಡ್ಡಿಲ್ಲ. ಮಾಂಗಲ್ಯ ಧಾರಣೆ ಮಾಡಿದ್ರೆ ಮಾತ್ರ ಮದುವೆ ಅಂತ ಗೊತ್ತುಂಟ. ಹೌದು ಗಡಿಬಿಡಿ ಮಾಡ್ಲಿಕ್ಕಿಲ್ಲ ಕಾಮ ಉಂಟು ಅದಕ್ಕೆಲ್ಲ. ಇದು ನೋಡಿ ಕಪ್ಪು ಕಪ್ಪು ಮಣಿ ಇರುವುದರಿಂದ ಇದನ್ನು ಕರಿಮಣಿ ಎಂದು ಕರೆಯುವರು. ಎಂತ ನೋಡ್ಬೋದು ಅದಕ್ಕೂ ನೀವು ನೋಡಿದ್ದ ಯೋಚಿಸುವಂತ ಅವಶ್ಯಕತೆ ಇಲ್ಲ. ಬ್ರಾಹ್ಮಣ ಕೈಯಲ್ಲಿ ಕರಿಮಣಿ ಉಂಟು, ಅದನ್ನು ಸರಿ ಮಾಡಲಿಕ್ಕೆ ನಮಗೂ ಗೊತ್ತುಂಟು. ಇದು ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಕೆಳ ಮಾಡಿದ್ರೆ ಮಹಾರಾಜರ ಮಕ್ಕಳ ಮದುವೆ ಅದು ಲೋಪ ಮಾಡಲಿಕ್ಕೆ ಇಲ್ಲ. ಹೌದೌದು ಇದನ್ನೊಂದು ನೀವು ಇಟ್ಕೊಳ್ಳಿ. ಇದನ್ನೊಂದು ನೀವು ಇಟ್ಕೊಳ್ಳಿ. ನಿಮಗಲ್ಲ ಇವರೇ ಹಿಡ್ಕೊಳ್ಬೇಕು. ಕರಿಮಣಿ ಹಿಡ್ಕೊಳ್ಳಿ. ಅಪ್ಪಯ್ಯ ಹೇಳಿ ನಿಮ್ಮಿಬ್ಬರು ಬಿಟ್ಟು ನನಗೆ ಕಲಿ ಬಿಸಿ. ನಾನು ಮಂತ್ರ ಹೇಳ್ತೇನೆ. ಮಂತ್ರ ಹೇಳಿದ ತಕ್ಷಣ ಮಾಂಗಲ್ಯ ಧಾರಣೆ ಮಾಡ್ಬೇಕು. ಅಲ್ಲ ಎಂತ ವಿಚಿತ್ರ ಅಂತ ಗೊತ್ತಾಗುದಿಲ್ಲ. ಇಲ್ಲದೆ ಹೋದ್ರೆ ನನ್ಗೆ ಇಷ್ಟೊತ್ತರಿಗೆ ತಲೆ ಬಿಸಿ ಇರ್ಲಿಲ್ಲ. ಈಗ ಒಂದು ಸಣ್ಣ ತಲೆ ಬಿಸಿ ಪ್ರಾರಂಭ ಆಯ್ತು. ಅದು ನಿಮ್ಮ ಹತ್ರ ಅಲ್ಲ. ಮದ್ಮಗಂತ್ರಿ ಕೇಳ್ಬೇಕು. ಮದ್ಮಗ ಎಂತ ಮಾಡಿದ್ರೆ ಆರಂಭದಲ್ಲಿ ಬಂದು ನನಗೆ ನಮಸ್ಕಾರ ಮಾಡ್ಲಿಕ್ಕೆ ಅಪ್ಪಯ್ಯನ ಹತ್ರ ಕೇಳಿ ಅಪ್ಪಯ್ಯ ಹೇಳಿದ ಮೇಲೆ ನಮಸ್ಕಾರ ಮಾಡಿದ್ವಿ. ಹೂವಿನ ಹಾರ ಹಿಡ್ಕೊಳ್ಳಿಕ್ಕೂ ಅಪ್ಪಯ್ಯ ಹೇಳಿದ ಮೇಲೆ ಹಿಡ್ಕೊಂಡ್ರಿ. ಕರಿಮಣಿ ಹಿಡ್ಕೊಳ್ಳಿಕ್ಕೂ ಅಪ್ಪಯ್ಯ ಹೇಳಿದ ಮೇಲೆ ಹಿಡ್ಕೊಂಡ್ರಿ. ಕರಿಮಣಿ ಕೊಡ್ಲಿಕ್ಕೂ ಅಪ್ಪಯ್ಯ ಹೇಳಿದ ಮೇಲೆ ಕಟ್ಟಿದ್ರಿ. ಇಷ್ಟೊತ್ತರಿ ತಲೆ ಬಿಸಿ ಇಲ್ಲ. ಈಗ ತಲೆ ಬಿಸಿ ಪ್ರಾರಂಭ ಆದ ಬೇರೆ ಇಲ್ವಲ್ಲ. ಮದುವೆ ಮಾಡ್ಕೊಂಡು ಮನೆ ಮದ್ದಲ್ಲಿ ಅಂತ ಮಾಡಿ ಸಾಯ್ತೋ ಪುಣ್ಯಾತ್ಮ ನೀವು. ಭಟ್ರೆ ನೀವು ತಲೆ ಬಿಸಿ ಮಾಡುವ ಅಗತ್ಯ ಇಲ್ಲ ಭಟ್ರೆ. ಇರಲಿಲ್ಲ ಈಗ ಶುರುವಾಯ್ತು ಎಲ್ಲದಕ್ಕೂ ಅಲ್ಲ ಇದು ನಿಮ್ಮನೆ ನಿಮ್ಮವರೇ ಬಿಟ್ಟು ನನಗೆ ಆಗ್ತದೆ ಸಮಸ್ಯೆ. ಹೌದು ಮಹಾರಾಜ ಮಾಂಗಲ್ಯ ಧಾರಣೆ ಆಯ್ತಲ್ಲ. ಇನ್ನು ಸಪ್ತಪದಿ ತುಳಿಯುವಂತ ಕ್ರಮ ಉಂಟು. ಸಪ್ತಪದಿ ತುಳಿಬೇಕು ಅಂತಾದ್ರೆ ಹೆಣ್ಣು ಇದು ಮಾಡಬೇಕು.
ಹೆಜ್ಜೆ ಮುಂದಿರ್ಬೇಕು. ಧರ್ಮೇಶ ನೀವೆಂತ ಮಾಡ್ತೀರಿ? ಯಾರಿಗೆ ನಿಮ್ಮನ್ನೆಲ್ಲ ಕಟ್ಟಿಕೊಂಡು ನಾನು ಯಾವ ಹೊಳೆಗಾಗಿ ಸಾಯುದು ಅಲ್ಲ ನಿರುತ್ತಿಗೆ ಆಗ್ಬೇಕು. ನಿಮ್ಮ ಸೈಕಲ್ ಎಂತ ನೀವು ಸಪ್ತಮನೆ ತೊಳಿದಲ್ಲ ಎಲ್ಲಾದ್ರೂ ಜೈದು ಮನೆ ಗೆಡ್ಡೆ ತೊಳಿಬೇಕು. ನಿಮಗೆಲ್ಲ ಒಂದೊಂದಿಗೆ ಮಾತ್ರ ಸುಮ್ಮನೆ ನಿಂತ್ಕೊಳ್ಳಿ ಮಹಾರಾಜ. ಸಪ್ತಮನೆ ತುಳಿದಾಯ್ತಲ್ಲ, ಇನ್ನು ಮದುಮಕ್ಕಳ ಮುಖಕ್ಕೆ ಬಂದು ಮಂಗಳ ಆರತಿ ಆಗ್ಬೇಕು. ಮಂಗಳ ಆರತಿ ಆಗ್ಬೇಕು ಅಂತಾದ್ರೆ 5 ಜನ ಮುದ್ದೆ ಇರ್ಬೇಕು. 5 ಜನ ಮುದ್ದೆ ಮುದ್ದೆ ಇದೆ. 5 ಜನ ಈ ವೈದಿಕ ಹೌದು, ಇರ್ಬೇಕು. 5 ಜನ ಮುದ್ದೆ ಇಲ್ಲ. ನೀವು ಹೇಳೋದು ನೋಡಿದ್ರೆ ನಿಮ್ಮನ್ನು ನೋಡಿದ್ರೆ ನನಗೆ ಏನ್ ನೆನಪಾಗುದು ಗೊತ್ತಾ? ಉಪಾದಕಾದ ನೆನಪಾಗ್ತಾ ಉಂಟು. ಅಲ್ಲೋಗಿ ಕೂತ್ಕೊಂಡು ಕೂಡಲೇ ಒಬ್ರು ಬಂದು ಕೇಳ್ತಾರೆ ತಿನ್ಲಿಕ್ಕೆ ಅಂತ ಕೊಡುವಂತೆ 2 ದೋಸೆ ಅಂತ ಹೇಳಿದ್ರೆ ಸಾಕು. ಅವರಲ್ಲೇ ನಿಂತ್ಕೊಂಡು ಯಾರಲ್ಲಿ 2 ದೋಸೆ ಹಾಕಿ ಅಂತ ಹೇಳಿದ್ರೆ ನಾನು ಯೋಚನೆ ಮಾಡಿದಂತದ್ದು. ಇವರು ಹೋಗಿ ಒಂದು ದೋಸೆ ತಯಾರಾಗಿರ್ತದಂತೆ. ಇದು ಹಾಗಲ್ಲ, ಅವ್ರ ಪರಿಸ್ಥಿತಿ ಅವರಿಗೆ ಗೊತ್ತುಂಟು. ಇವರು ಅಲ್ಲಿಗೆ ಹೋಗಿ ಇವರೇ ದೋಸೆ ಕಣ್ಣಿ ಹಾಕಿ ಮಾಡ್ತಾರೆ. ಮತ್ತೆ ಜನ ಇಲ್ಲ, ಪರಿಸ್ಥಿತಿ ಹಾಕುಂಟು. ಈಗ ಏನ್ ಮಾಡುದು? ಈಗ ನಿಮ್ಮ ಪರಿಸ್ಥಿತಿ ಹಾಗೆ. ಬೇಡ ಯಾರು ಬೇಡ, ರಾವಣ ಅಂದ್ರೆ ಮಂಗಳಾರ ನೋಡ್ತೇನೆ. ಮಂಗಳಾರ ಮಾಡಿದ್ದೇನೆ ಸಾಮರ್ಥ್ಯಗೆಲ್ಲ ಯಾರಿಗೂ ಕಲಿಸಿರಿ. ಎಂತ ನಿಮ್ಮ ಮಗನ ಮುಖ ಸುಳ್ಳಿಕ್ಕೆ ಮರ್ಯಾದೆ ಉಳಿಸಿದ್ದ. ಹೌದು, ಯಾಕೆ ಕಾರಣ ಉಂಟು, ಬೇರೆ ಏನಲ್ಲ. ನಾನು ಹತ್ರ ಹೋಗಿ ನೋಡುವಾಗ ನಿಮ್ಮ ಮಗನ ಮೀಸಿ ಸ್ವಲ್ಪ ಮೇಲೆ ಬಂದಿದ್ದ. ಉದುರಿ ಒಂದು ಸಮಸ್ಯೆ ಆಗುತ್ತಿಲ್ವಾ? ನಿಮ್ಮ ಮರ್ಯಾದೆ ಹೋಗ್ತದೆ. ಹಾಗಾದ್ಮೇಲೆ ಉದ್ದೇಶದಿಂದ ಬಿಸಿ ಸ್ವಲ್ಪ ತಾಗಿ ಅಲ್ಲೇ ಗಟ್ಟಿ ಆಗಲಿ ಅಂತೇಳಿ ಹತ್ತು ಹಿಡ್ಕೊಳ್ಳೋದು ಬಿಟ್ಟು ಬೇರೆ ಯಾವ್ದಲ್ಲ. ಹೌದು, ನಿಮ್ಮ ಮರ್ಯಾದೆ ಉಳಿಸಿ. ಮಗಕ್ಕೊಂದು ಮಂಗಳಾರತಿ ಆಯ್ತಲ್ಲ, ಇನ್ನು ಆದಷ್ಟು ಬೇಗ ಯಾರಾದ್ರೂ ವಯೋಕೃಷಿ ಕೊಡುವಂತ ಕ್ರಮ ಉಂಟು. ಹುಡುಗರೇ ಆಗ್ಬೇಕು. ಯಾರಾದ್ರೂ ಹುಡುಗರೆ ಮಾಡೋದ್ರಿಂದ ಆದಷ್ಟು ಬೇಗ ಒಂದು ಹುಡುಗರೆ ಮಾಡ್ಬೇಕು. ನೀವು ಮದುವೆ ನೋಡಿಲ್ವಾ? ನಾನು ಸಿಗ್ಲೇ ನಿಮ್ಮ ಮಗನನ್ನು ಕೊಟ್ಟಿದ್ದೀರಲ್ಲ? ಅವ ಪಂಚಗತ್ತಿ ಕಟ್ಕೊಂಡು ಮನೆಗೆ ಹೋಗಿ. ಹೌದಾ? ಒಂದು ನಾನೇ ಹೇಳ್ತೇನೆ, ಆಶೀರ್ವಾದವೇ ಉಡುಗೊರೆ. ಮಾರಾಟ ಮಕ್ಕಳ ಮದುವೆ ಆದ್ರಿಂದ ಹುಡುಗರು ತಗೊಳ್ಳಿಕ್ಕಿಲ್ಲ, ಅಡ್ಡಿಲ್ಲ. ಆದ್ರೂ ಒಂದು ಕ್ರಮ ಉಂಟು. ಮದುಮಕ್ಕಳಿಗೆ ಒಂದು 5 ಜನ ಬಂದು ಆಶೀರ್ವಾದ ಮಾಡುವಂಥದ್ದು, ಹಿರಿಯರು ಬಂದು ಆಶೀರ್ವಾದ ಮಾಡುವಂಥ ಕ್ರಮ ಹಾಗೇನಾದ್ರೂ ಮಾಡೋದ್ರಿಂದ ಅದು ಬಿಟ್ಟು ಮಾಡಿ ಹೇಳ್ತೇನೆ. ಅವರು ಆಶೀರ್ವಾದ ಮಾಡ್ತಾರೆ. ಆದ್ರೆ ಸಮಯ ಮಧ್ಯದಲ್ಲಿ ಅವರು ಕರೆದು ಹೇಳ್ತಾ ಇದ್ದಾರೆ, ಅವ್ರು ಎಚ್ಚರಿಸಿದ್ದೆ ಯಾಕೆ? ಮೊದಲು ಬ್ರಾಹ್ಮಣರ ಕೈಗೊಂಡೆ. ಯಾವ್ದು ಬಲ ಕೈ ಕೊಡುವುದೇ ಕೆಲ ಕೈ ಕೊಡುವುದ? ಹಾಗಲ್ಲ, ಮೊದಲು ಬ್ರಾಹ್ಮಣರಿಂದ ಮದುಮಕ್ಕಳಿಗೆ ಉಡುಗೊರೆ ಆಗಬೇಕು. ತಪ್ಪು ಅದು ಹಿರಿಯರಾದವರು ಎಚ್ಚರಿಸಿ ಹೇಳಿದ್ದಾರಂತಾದ್ರೆ ಅವ್ರಿಗೆ ನಾನು ಗೌರವ ಕೊಡ್ಲೇಬೇಕು. ಯಾಕೆ? ಬ್ರಾಹ್ಮಣರಿಂದ ಮದುಮಕ್ಕಳಿಗೆ ಒಂದು ಗೌರವ ಆಗ್ಬೇಕು. ಆದ್ರೆ ಏನ್ ಮಾಡೋದು, ನಾನು ಬರುವಾಗ ಏನು ಗೊತ್ತಾಗ್ಲಿಲ್ಲ. ಕೊಡ್ತಿದ್ರೆ ಮರ್ಯಾದೆ ಬಿಟ್ಟಾಗ ಆಗ್ತದೆ. ಬರುವಾಗ ಇದನ್ನು ಒಂದು ಹಿಡ್ಕೊಂಡು ಬಂದಿದ್ದೇನೆ. ಇದು ಅಪ್ಪ ಕೊಟ್ಟ ಪಟ್ಟೆ, ಇದನ್ನ ಅಟ್ಟದ ಮೇಲೆ ಇಟ್ಟೆ. ಇದಕ್ಕೆ 108 ಹೊಟ್ಟೆ. ಇದನ್ನ ಈ ವರ್ಷ ಇವ್ರಿಗೆ ಕೊಟ್ಟು ನಾಚುವಳಿಯಲ್ಲಿ ಕೆಟ್ಟೆ. ಮರ್ಯಾದೆ ಬಿಡ್ಲಿಕ್ಕೆ ಉಂಟ, ಇದನ್ನೇ ಕೊಡ್ತೇನೆ. ಕಾರಣ ಉಂಟು ಸ್ವಾಮಿ. ಈ ಪಟ್ಟೆ ಅನ್ನುವಂಥದ್ದು ನಮ್ಮಪ್ಪನಿಗೆ ಜಾಟ್ ಸೋಮ ಎನ್ನುವಂತ ವ್ಯಕ್ತಿ ಕೊಟ್ಟಾರೆ. ಹೌದು, ಅವ ಕೊಡುವಾಗ ಒಂದು ಮಾತು ಹೇಳ್ತಾರೆ, ಭಟ್ರೆ ಇದನ್ನು ನೀವು ಬೇರೆಯವರಿಗೆ ಕೊಡುವಾಗ ನನ್ನ ಹೆಸರನ್ನು ಒಂದು ನೆನಪು ಮಾಡ್ಕೊಳ್ಬೇಕು ಅಂತೇಳಿ. ಹೌದು, ಅಪ್ಪನ ನನ್ನ ಹತ್ರ ಹಾಗೆ ಹೇಳ್ತಾರೆ. ಹಾಗಾಗಿ ಇವರಿಗೆ ಕೊಡುವಾಗ ನಾನು ಅದನ್ನು ನೆನಪು ಮಾಡ್ಕೊಂಡು. ಹೌದು, ಎಂತಂದ ಇಲ್ಲಿ ನೋಡಿ, ಈ ಕಡೆಯಿಂದ ಹಿರಿಯರು ಕೇಳ್ತಾ ಇದ್ದಾರೆ, ಬ್ರಾಹ್ಮಣರಿಂದ ಮಧುಮಕ್ಕಳಿಗೆ ಗೌರವ ಆಯ್ತು, ಇನ್ನು ಮಧುಮಕ್ಕಳಿಂದ ಬ್ರಾಹ್ಮಣರಿಗೆ ಒಂದು ಗೌರವ ಆಗ್ಬೇಕು. ವಿಷಯ ಸತ್ಯ ಅಂತ ನಾನು ವ್ಯವಸ್ಥೆ ಮಾಡ್ಕೊಂಡು ನಮ್ಮಲ್ಲೆಲ್ಲ ಇಂಟರ್ನೆಟ್ ಸಿಗುತ್ತಿಲ್ಲ. ಒಳ್ಳೆ ಬೆಲೆ ಉಂಟು. ನಿಮಗೆ ಸಭೆಗೆ ಹೋಗುವಾಗ ಬೇಕಾಗ್ತದೆ ಸಾಲ ಕೊಡಿ. ಸಭೆಗೆ ಹೋಗುವಾಗ ಇಟ್ಕೊಳ್ಳಿ. ರಾಮನ ಸುತ್ತು ನೀವು ಮಗಳು ಹಾಕಿದ್ದ ಮತ್ತು ಮಗ ಅಂತೇಳಿ ಎಲ್ಲಿ ಹೋಗುವಾಗ ಸಭೆ ಹೋಗುವ. ಬ್ರಾಹ್ಮಣ ಸುತ್ತು ಇಟ್ಕೊಂಡು ಹೋಗುದ? ಆಗುದಿಲ್ಲ. ಬ್ರಾಹ್ಮಣ ಸುತ್ತು ಎಲ್ಲಿ ಒಳ್ಳೆದಿದ್ರೆ ಯಾವ್ದು ಇಟ್ಕೊಂಡು ಹೋಗ್ತೀರಿ?
ಬ್ರಾಹ್ಮಣರ ಕೈಗೆ ಬರ್ಬೇಕು. ಮತ್ತೆ ನೀವು ಶಬೆ ಹಾಕಿಟ್ಟು ಹೋಗುದು ಬೇರೆ ಇಟ್ಕೊಂಡು ಯಥಾಸ್ಥಾನಕ್ಕೆ ಅವ್ರು ಮುಟ್ಟಿದ್ದೆಲ್ಲ ಶುದ್ಧ ಆಯ್ತಲ್ಲ. ತೀರ್ಥ ಹಾಕಿ ನಾವು ಸರಿ ಮಾಡ್ಬೋದು. ನಾಳೆಗೆ ಮೊದಲು ಮುಟ್ಟಿತ್ತಲ್ಲ, ಇದು ನಾಳೆಗೆ. ಹೌದು ಮಹಾರಾಜ, ಈಗ ಕೈ ಒಪ್ಪಿಸಿಕೊಡುವಂತ ಕ್ರಮ ಉಂಟು. ಮುತ್ತಿನಂತ ಒಂದು 2 ಮಾತಾಡಿ ಹೇಳಿ ನಂತರ ಬಂದವರ ಕೈ ಮೇಲೆ ಮಗಳ ಪೂರ್ಣಿಮಾ ಕೃಷ್ಣನಕ ಅಜಂಬಂದ ನಂದಾದೀಪವಾಗಿ ಬೆಳಗುತ್ತಾ ಇದ್ದವಳು ನೀನು. ಇನ್ನು ಮುಂದೆ ಹಾಗಲ್ಲ. ಕಡಪಾಡಿಯ ನಂದಾದೀಪವಾಗಿ ಬೆಳಗುವುದಕ್ಕಾಗಿ ನೀನು ಹೋಗ್ತಾ ಇದ್ದೀಯ. ನಿನ್ನ ಕೃಷ್ಣನಕ ನೋಡಿಕೊಂಡು ಬಂದಿದ್ದೆ ಹೇಗೆ? ಕೆಳಗಿಟ್ಟರೆ ಇರು ಕಟ್ಟಿಕೊಂಡು ಹೋಗ್ತಾರೆ, ಮೇಲಿಟ್ಟರೆ ಕಾಲಿ ಕಟ್ಟಿಕೊಂಡು ಹೋಗ್ತಾರೆ ಎಂಬುದಾಗಿ ಜಾಗೃತಿಯಿಂದ ನೋಡಿಕೊಂಡು ಬಂದವಲ್ಲ. ಹೆಚ್ಚು ಕಡಿಮೆ ಒಂದು 50 ಆದ್ರೂ ಬೇಕು, ಈ ಜೀವ ಹೊರಬೇಕು. ಕೃಷ್ಣನಕನ ನನ್ನ ಆಧೀನದಲ್ಲಿ ಇದ್ದವಳು ನೀನು. ಈಗ ಮದುವೆ ಆಗಿದ್ದೀಯ. ಇನ್ನು ಮುಂದೆ ಗಂಡನ ಆಧೀನದಲ್ಲಿ ಇರಬೇಕು. ಅಲ್ಲಿಗೆ ಹೋಗಿ ಅತ್ತೆ ಮಾವನಿಗೆ ಒಳ್ಳೆಯ ಸೊಸೆಯಾಗಿ, ಅಣ್ಣನಿಗೆ ಒಳ್ಳೆಯ ಹೆಂಡತಿಯಾಗಿ ಜೀವನವನ್ನು ಸಾಗಿಸಿಕೊಂಡು ಬರಬೇಕು. ಅಪ್ಪ, ಇದುವರೆಗೆ ಅಕ್ಕರಿಂದ ಬೆಳೆಸಿದ್ದೀರಿ, ಮುದುಕಿಂದ ಸಾಕಿದ್ದೀರಿ. ಯಾವುದು ಕುಂದು ಕೊರತೆಗಳೆಲ್ಲ ಬಾಳುವ ರೀತಿಯಲ್ಲಿ ನನ್ನ ನೋಡಿಕೊಂಡವರು ನೀವು. ಅದು ನೀವು ಹೇಳುವುದೇ ಬೇಡ, ನೋಡಿದವರಿಗೆ ಖಂಡಿತ ಗೊತ್ತಾಗ್ತದೆ. ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ ಅಂತೇಳಿ ಆಯ್ತಿಗೆ ಬೆಳೆಸಿದ್ದಾರ ಅಪ್ಪ. ಈಗ ತಾನೇ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಕೊಡುತ್ತಾ ಇದ್ದೀರಿ. ನಿಮ್ಮನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲಪ್ಪ. ಹಾಗಾಗಿ ನನ್ನನ್ನು ನೋಡೋದಕ್ಕೆ ನೀವು ಆಗಾಗ ಬರ್ತಾ ಇರಬೇಕು. ಖಂಡಿತವಾಗಿ ರಾಜಕೀಯ ವಿಷಯ ಯಾವುದೇ ಇರಲಿ, ಅದೆಲ್ಲವೂ ಬದಿಗಿರಿಸಿ ನಿನ್ನ ನೋಡಿದ್ರೆ ನಾನು ಬಂದೇ ಬರ್ತೇನೆ. ಮಹಾರಾಜ ತಿರುಗಾಟ ಅಂತ ಹೇಳಿದ್ರಲ್ಲ, ಯಾವ ಕೆಲಸವೂ ನೋಡ್ತಿಲ್ಲ, ತಿರುಗಾಟದಲ್ಲಿ ಎಂತವ್ರು ಅವಕ್ಕೆ ಪಂಚಗಜ್ಜೆ ಕೊಡ್ತಾ ಇದ್ದಲ್ಲ, ಮಗ ತಗೊಳ್ಬೇಕು. ಹೌದು, ನಿಮ್ಗೆ ಹೆಸರಾಗಬೇಕು. ಪ್ರಾರಂಭದಲ್ಲಿ ನಿಮ್ಮ ಕೈ ಇರಲಿ, ಆಮೇಲೆ ಇವ್ರ ಕೈ ಇರಲಿ, ಆಮೇಲೆ ಈ ಕೈಯನ್ನು ಒಪ್ಪಿಸಿಕೊಟ್ಟು ನನ್ನ ಮಗಳನ್ನು ಜಾಗೃತಿಯನ್ನು ನೋಡಿಕೊಂಡು ಬಂದವನ ನನ್ನ ಒಂದು ಮಹಾರಾಜರು ಒಂದು ಬಾಗುವೆ ಹೋಯ್ತು. ನನ್ನ ಮಗಳು ಏನೇ ತಪ್ಪು ಮಾಡಿ ಅದನ್ನು ಒಟ್ಟಿಗೆ ಹಾಕಿಕೊಂಡು ಭಾರಿ ಬಂದಿದ್ರಿ ಎಂತ ಅದೆಲ್ಲ ತಪ್ಪನ್ನು ಮಾಡಿದ್ರೆ ಕ್ಷಮೆ ಇರಬೇಕು ಅಂತ. ಹೌದೌದು, ಒಳ್ಳೆಯ ರೀತಿ ಜೀವನವನ್ನು ನಡೆಸಿಕೊಂಡು ಬರಬೇಕು. ಮಾವಯ್ಯ, ನೀವು ತಲೆಬಿಸಿಕೊಳ್ಳುವ ಅಗತ್ಯ ಇಲ್ಲ ಮಾವಯ್ಯ. ಎಲ್ಲದಕ್ಕೂ ಅಪ್ಪಯ್ಯ. ಎಲ್ಲರಿಗೂ ಅಪ್ಪಯ್ಯ. ಅದು ನೀವಿಬ್ರು ನನಗೆ ನಂಗೆ ಅಂತ ತಲೆ. ಹೌದೌದು. ಇನ್ನೊಂದು ಬಂದವರನ್ನು ಒಪ್ಪಿಸಿಕೊಡ್ಬೇಕಲ್ಲ. ಮುಂದೆ ಬನ್ನಿ, ನಮಸ್ಕಾರ ಮಾಡ್ಕೊಳ್ಳಿ. ನೆರೆದಿರುವಂತ ಸಭಿಕರಲ್ಲಿ ವಿಜ್ಞಾಪನೆ. ಸಭಿಕರಲ್ಲಿ ವಿಚಾರಣೆ. ಇವತ್ತು ನನಗೆ ಮದುವೆಯಾಗಿ ನಿಮ್ಮೂರಿನಲ್ಲಿದ್ದೇನೆ. ಇವತ್ತು ಮದುವೆಯಾಗಿ ನಿಮ್ಮೂರಿಗೆ ಬಂದಿದ್ದೇನೆ. ಇದುವರೆಗೆ ಯಾವುದೇ ಒಂದು ತಪ್ಪು ಮಾಡಿದ್ದಿದ್ರು ಅದನ್ನೆಲ್ಲ ಕ್ಷಮಿಸಿ, ಇದುವರೆಗೆ ಏನೇ ತಪ್ಪನ್ನು ಎಸಗಿದ್ರು ಅದನ್ನು ಕ್ಷಮಿಸಿ, ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನನ್ನನ್ನು ಹರಸಿ ಹಾರೈಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನನ್ನನ್ನು ಹರಸಿ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಂದೆಯ ಸ್ಥಾನದಲ್ಲಿ ನಾನು ನಿಂತು ನಿನ್ನ ಕೈಯನ್ನು ಗಂಡನ ಕೈ ಮೇಲೆ ಇಟ್ಟೆ. ಯಾವುದೇ ತಪ್ಪು ಮಾಡಿದ್ದಿದ್ರು ಕ್ಷಮೆ ಇಟ್ಟು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಬರ್ತಾರೆ. ಕಣ್ಣ ಗೊಂಬೆಯಿಂದ ಕಣ್ಣ ರಕ್ತ ಸಂರಕ್ಷಿಸಿಕೊಳ್ಳುವ ರೀತಿಯಲ್ಲಿ ಅತಿ ದೊಡ್ಡ ವಿಶ್ವಾಸ ಉಂಟು. ತೊಂದರೆ ಇಲ್ಲ, ಅಡ್ಡಿಲ್ಲ. ಒಳ್ಳೆಯದು. ಎಲ್ಲ ವ್ಯವಸ್ಥೆ ಆಯ್ತಲ್ಲ? ಇನ್ನು ಬಂದವರಿಗೆಲ್ಲ ಊಟ ಬಂದ್ಬಿಟ್ಟೆ ಅದು ಮುಗಿತೆ ಈಗ. ಹೌದು, ಮುಗಿದಾಯ್ತು. ಈ ಫೋನ್ ವ್ಯವಸ್ಥೆ ಮಾಡೋದು ಫೋನ್ ವ್ಯವಸ್ಥೆ ಇದೆಲ್ಲ ಮಾಡಿದ್ದು ನಾನೇ, ಫೋನ್ ನಾನೇ ಮಾಡಿಕೊಡ್ಬೇಕಾ? ಅಲ್ಲ, ನಿಮ್ಮಂತವರಿಗೆಲ್ಲ ಕಷ್ಟ ಆಗುದೇ. ಯಾಕಂತ ಹೇಳಿದ್ರೆ ನೀವು ಯಾವುದೇ ಒಂದು ಮದುವೆಗೆ ಹೋದ್ರೆ ನಾರ ಮಂಟಪದಲ್ಲಿ ಏನಾಗ್ತದೆ ಅಂತ ನೋಡುವುದಿಲ್ಲ. ಸುಮ್ಮನೆ ಹೊರಗಡೆಯಿಂದ ಸುತ್ತಮಲ್ಲಿ ಬರ್ತೀರಿ ಬಿಟ್ರೆ ಬೇರೆ ಎಂತ ಗೊತ್ತಿಲ್ಲ. ಆದ್ರಿಂದ ನಿಮ್ಮಂತವರಿಗೆ ಕಷ್ಟ ಆಗುವುದೇ. ಅಪ್ಪ, ಮತ್ತೆ ಮದುವೆ ಅಂದ್ರೆ ಗೋಣಿಗೆಲ್ಲ ಹೋಗ್ಬೇಕು. ಹೌದಾ? ಕಷ್ಟ ಕಷ್ಟ. ಅಪ್ಪಯ್ಯ, ಒಂದು ಕೆಲಸ ಮಾಡು, ಗೋಣಿಗೊಂದು ನೀವೇ ಹೋಗಿ. ಎಂತ ಕಷ್ಟಗೊಂಡು ಕೋಣೆಗೆ ಅಪ್ಪಯ್ಯ ಹೋಗುದ? ಎಂತ ನಿಮ್ಗೊಂದು ಮಣ್ಣು ಅನ್ಲಿಕ್ಕಿಂತ ಅಪ್ಪಯ್ಯನನ್ನು ಕೋಣೆ ಕಳಿಸಿದ್ದೀನಿ. ನೀವು ಹೊರಗಡೆ ಕೂತ್ಕೊಂಡು ಒಂದು ಕೋಣೆ ಇಟ್ಕೊಂಡು ಕೂತ್ಕೊಳ್ಳಿ. ಕೋಲೆ ಮತ್ತೆ ಆಸಕ್ತಿ ಮನೆ ಇದ್ದವರೆಲ್ಲ ನಿಮ್ಮಲ್ಲಿ ಸುತ್ತ ಬರ್ತಾ ಇದ್ದಾರೆ. ಹೌದಾ? ಬೇಕಾದ್ರೆ ಅಡ್ಡಿಲ್ಲ ಅಡ್ಡಿಲ್ಲ ಬೇಡ.